ರೇವಣ್ಣ ಮಹಿಳೆ ಅಪಹರಣ ಪ್ರಕರಣ ಏನಿದೆ ಈ ವಿಚಾರದಲ್ಲಿ ಈಗ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಸೊ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್, ಭವಾನಿ ರೇವಣ್ಣ ಅವರಿಗೆ ಎರಡನೆಯ ನೋಟಿಸ್ ಅನ್ನ ಈಗ ನೀಡಲಾಗಿರೋದು. ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಎಸ್ಐಟಿ ನೀಡಿದೆ. ಮೊದಲ ನೋಟಿಸ್ಗೆ ಉತ್ತರಿಸದ ಹಿನ್ನೆಲೆಯಲ್ಲಿ ಎರಡನೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನ ಈಗ ಎಸ್ಐಟಿ ಜಾರಿ ಮಾಡಿದೆ. ಮೊದಲನೇ ನೋಟಿಸ್ಗೆ ಉತ್ತರವನ್ನ ನೀಡಿಲ್ಲ. ಹಾಗಾಗಿ ಈಗ ಎಸ್ಐಟಿ ಎರಡನೆಯ ನೋಟಿಸ್ ಅನ್ನ ನೀಡಿದೆ. ಭವಾನಿ ರೇವಣ್ಣ ಅವರಿಗೆ ನೀಡಿರುವಂತಹ ನೋಟಿಸ್ ಇದು. ಎಚ್.ಡಿ. ರೇವಣ್ಣ ಅವರಿಗೂ ಕೂಡ ಇದೇ ರೀತಿಯಾಗಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ನೀಡಿದ್ರು. ಆದರೆ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಅದಾದ ನಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ವಜಾ ಆದ ತಕ್ಷಣ ಇಮಿಡಿಯೇಟ್ ಆಗಿ ಬಂದು ಅವ್ರನ್ನ ಅರೆಸ್ಟ್ ಮಾಡಿದ್ರು. ಈಗ ಭವಾನಿ ರೇವಣ್ಣ ಅವರಿಗೆ ಮೊದಲನೇ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಅವರು ಉತ್ತರವನ್ನ ಕೊಟ್ಟಿಲ್ಲ. ಎರಡನೆಯ ನೋಟಿಸ್ ಅನ್ನ ಈಗ ಜಾರಿ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಲು ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ನೋಟಿಸ್ ಕೊಡೋದೇ ಅವರು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ. ಮೊದಲನೇ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಈಗ ಎರಡನೇ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದಕ್ಕೂ ಉತ್ತರವನ್ನ ಕೊಡ್ತಾರಾ, ವಿಚಾರಣೆಗೆ ಹಾಜರಾಗ್ತಾರಾ ಭವಾನಿ ರೇವಣ್ಣ ಅವರು ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ. ರೇವಣ್ಣ ಇಂದ ಮಹಿಳೆ ಅಪಹರಣ ಪ್ರಕರಣ ಏನಿದೆ, ಕಿಡ್ನಾಪ್ ಕೇಸ್, KR ನಗರದ ಮಹಿಳೆಯನ್ನ KR ನಗರದಲ್ಲಿ ದಾಖಲಾದಂಥ ಪ್ರಕರಣ ಇದು. ಕಿಡ್ನ್ಯಾಪ್ ಮಾಡಲಾಗಿದೆ ಅನ್ನುವಂಥ ದೂರನ್ನು ಸಂತ್ರಸ್ತೆಯ ಮಗ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ರೇವಣ್ಣ ಈಗಾಗಲೇ ಪೊಲೀಸ್ ಕಸ್ಟಡಿಯನ್ನು ಅನುಭವಿಸಿ ಆಯಿತು. ಅದಾದ ನಂತರ ಈಗ ನ್ಯಾಯಾಂಗ ಬಂಧನದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 2 ದಿನ ಕಳೆದಿದ್ದು ಆಯಿತು. ಈಗ ಭವಾನಿ ರೇವಣ್ಣ ಅವರಿಗೆ ಮೊದಲನೇ ನೋಟಿಸನ್ನು ಕೊಟ್ಟಾಗ ಉತ್ತರವನ್ನು ಕೊಡದೇ ಇದ್ದ ಕಾರಣಕ್ಕೋಸ್ಕರ ಈಗ ಎರಡನೆಯ ನೋಟಿಸನ್ನು ಭವಾನಿ ರೇವಣ್ಣ ಅವರಿಗೆ ಕೊಟ್ಟಿದ್ದಾರೆ. ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ನನ್ನ ಸಹೋದ್ಯೋಗಿ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಈಗ ರೇವಣ್ಣ ಅವರಿಗೂ ಕೂಡ ನೋಟಿಸ್ಗಳ ಮೇಲೆ ನೋಟಿಸ್ ಅನ್ನ ಕೊಟ್ಟಿದ್ರು. ಅದಕ್ಕೆ ಉತ್ತರವನ್ನ ರೇವಣ್ಣ ಅವರು ಕೊಟ್ಟಿರಲಿಲ್ಲ. ಈಗ ಭವಾನಿ ಅವರಿಗೂ ಕೂಡ ಇದೇ ರೀತಿಯಾಗಿ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಮೊದಲನೇ ಉತ್ತರವನ್ನ ಕೊಟ್ಟಿದ್ದಿದ್ರೆ ಈ ಸಮಸ್ಯೆನೇ ಇರ್ತಾ ಇರ್ಲಿಲ್ವಾ ಅಂತ, ಅಥವಾ ಇವರಿಗೂ ಆತಂಕ ಇರಬೇಕಾ ಅಂತ? ಖಂಡಿತ ಅರುಣ್, ಏನಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದ ಡೆವಲಪ್ಮೆಂಟ್ಗಳಾಗ್ತಾ ಇರೋಂಥದ್ದು. ಯಾಕೆಂದ್ರೆ ಈಗಾಗಲೇ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣವರು ಜೈಲನ್ನು ಸೇರ್ಕೊಂಡಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿ ಸಹಕಾರ ಮಾಡಿದಂಥ 4 ಜನ ಆರೋಪಿಗಳನ್ನು ಅವರು ಎಲ್ಲರೂ ಕೂಡ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇರೋಂಥದ್ದು. ಅಂದರೆ ಸತೀಶ್ ಬಾಬು ಸೇರಿದಂತೆ ಇನ್ನೂ 3 ಉಳಿದವರನ್ನ ಈಗಾಗಲೇ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದರೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರೋಂಥದ್ದು. ಜೊತೆಗೆ ಅವರ ಬಳಿಯಲ್ಲಿ ಒಂದಷ್ಟು ಹೇಳಿಕೆಗಳನ್ನು ಪಡ್ಕೊಳ್ತಾ ಇರೋಂಥದ್ದು. ಅಂದರೆ ಯಾರು ಅವರಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರು ಅಂದರೆ ಯಾರು ಏನು ಸಂತ್ರಸ್ತ ಮಹಿಳೆ ಏನಿದ್ರು, ಸಂತ್ರಸ್ತ ಮಹಿಳೆನ ಕರ್ಕೊಂಡು ಬರಲಿಕ್ಕೆ ಪ್ರೇರೇಪಣೆಯನ್ನು ಕೊಟ್ಟಿದ್ದು, ಜೊತೆಗೆ ಅವರಿಗೆ ಹಣವನ್ನು ಕೊಡ್ತೀನಿ ಅಂತೇಳಿ ಪುಸ್ಲಾಯಿಸಿದ್ದಂಥದ್ದು, ಜೊತೆಗೆ ಇವೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ SIT ಅಧಿಕಾರಿಗಳು ಆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಆ ಕೆಲಸಗಳು ಕೂಡ ನಡೀತಾ ಇರೋಂಥದ್ದು. ಇನ್ನೊಂದು ಕಡೆ ಭವಾನಿ ರೇವಣ್ಣವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು SIT ಅಧಿಕಾರಿಗಳು ಕಲೆ ಹಾಕೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಒಂದು ನೋಟಿಸನ್ನು ಕೊಡ್ತಾರೆ. ಅಂದರೆ ರೇವಣ್ಣವರು ಅರೆಸ್ಟ್ ಆಗ್ತಾರೆ ಮತ್ತು ಸತೀಶ್ ಬಾಬು ಏನಿರ್ತಾರೆ ಅವರು ಅರೆಸ್ಟ್ ಆಗಿ ಪೊಲೀಸ್ ಕಸ್ಟಡಿಗೆ ಬಂದ ಬಳಿಕ ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ನೋಟಿಸ್ ಅನ್ನು ಕೊಟ್ಟ ಬಳಿಕ ಅವರು ಯಾವುದೇ ರೀತಿಯ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ. ಈಗ SIT ಅಧಿಕಾರಿಗಳು ಮತ್ತೆ ಭವಾನಿ ರೇವಣ್ಣ ಅವರಿಗೆ ಎರಡನೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗಿ ಮತ್ತು ಮಾಹಿತಿಯನ್ನ ನೀಡಿ ಅಂತೇಳಿ. ಯಾಕೆಂದ್ರೆ ಸತೀಶ್ ಬಾಬು ಮೊದಲು 23ನೇ ತಾರೀಕು ಸಂತ್ರಸ್ತ ಮಹಿಳೆನ, ಅಂದ್ರೆ ಏಪ್ರಿಲ್ 23ನೇ ತಾರೀಕು ಸಂತ್ರಸ್ತ ಮಹಿಳೆಯನ್ನ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಭವಾನಿ ಅಕ್ಕ ಕರಿತಾ ಇದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋದ್ರು ಅಂತೇಳಿ ದೂರುದಾರ ಅಂದ್ರೆ ಸಂತ್ರಸ್ತೆಯ ಮಗ ಕೊಟ್ಟಿರೋಂಥ ದೂರ ಏನಿತ್ತು, ದೂರಿನಲ್ಲಿ ಸಂಪೂರ್ಣವಾಗಿ ಉಲ್ಲೇಖ ಆಗಿರೋಂಥದ್ದು. ಆ ಹಿನ್ನೆಲೆಯಲ್ಲಿ ಭವಾನಿ ರೇವಣ್ಣ ಅವರ ಪಾತ್ರ ಏನು, ಜೊತೆಗೆ ಅವ್ರೇನಾದ್ರೂ ಈ ಕಿಡ್ನಾಪ್ ನಲ್ಲಿ ಸಹಾಯವನ್ನ ಮಾಡಿದಾರಾ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ಳೋ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಪದೇ ನೋಟಿಸ್ ಅನ್ನ ಕೊಡ್ತಾ ಇರೋಂಥದ್ದು. ಮುಂದಿನ ದಿನಗಳಲ್ಲಿ ಅವ್ರು ಏನಾದರೂ ಉತ್ತರವನ್ನು ಕೊಡದೆ ಹೋದ್ರೆ ಇದಕ್ಕೂ ಕೂಡ ಒಂದು ರೀತಿಯಲ್ಲಿ ದೊಡ್ಡ ಕಾನೂನಿನ ಸಂಕಷ್ಟ ಎದುರಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.